ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ಹೊತ್ತುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ರಾಜ್ಯದ ಇತಿಹಾಸದಲ್ಲಿ ಎರಡನೇ ಅತಿದೊಡ್ಡ ಗಾಂಜಾ ಬೇಟೆಯಾಡಿದ ಎನ್ಸಿಬಿ ಹಾಗೂ ಬೀದರ್ ಪೊಲೀಸ್ ತಂಡ. 15 ಕೋಟಿ ಮೌಲ್ಯದ 1500 ಕೆಜಿ ಗಾಂಜಾ ಸೀಸ್ ಮಾಡಿದ ಪೊಲೀಸ್ ಇಲಾಖೆ. ಇಬ್ಬರನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಎಸ್ಪಿ ಚನ್ನಬಸವಣ್ಣ ಎಸ್ಎಲ್. ಕಳೆದು ಹೋದ 12 ಲಕ್ಷ ರೂಪಾಯಿ ಮೌಲ್ಯದ ಒಟ್ಟು 52 ಮೊಬೈಲ್ಗಳ ಪತ್ತೆಯಾದ ಮೊಬೈಲ್ಗಳನ್ನು ದೂರುದಾರರಿಗೆ ಹಿಂದಿರುಗಿಸಿದ ಪೊಲೀಸ್ ಇಲಾಖೆ. ನಿಮ್ಮ ಮೊಬೈಲ್ ಕಳೆದು ಹೋದರೆ ಈ ಲಾಸ್ಟ್ ಅಥವಾ ಸಿಇಐಆರ್ ಪೋರ್ಟಲ್ನಲ್ಲಿ ದಾಖಲಿಸಿ. ಎಸ್ಪಿ ಚನ್ನಬಸವಣ್ಣ ಎಸ್ಎಲ್. ಸಾಯಿ ಆದರ್ಶ ಶಾಲೆಯ ಹಳೆಯ ವಿದ್ಯಾರ್ಥಿ ಬಳಗದಿಂದ ಗುರುವಂದನಾ ಕಾರ್ಯಕ್ರಮ. ಹಳೆಯ ವಿದ್ಯಾರ್ಥಿ ಅಥವಾ ಶಿಕ್ಷಕರಿಗೆ ತೊಂದರೆಯಾದರೆ ಸಹಾಯ ಹಸ್ತ ಚಾಚಲಾಗುವುದು. ವೀರಶೆಟ್ಟಿ ಪಟ್ನೆ. ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ. ಕನ್ನಡಪ್ರಭ ದಿನಪತ್ರಿಕೆ ವತಿಯಿಂದ ಬಸವಪ್ರಭ ಕಿರುಹೊತ್ತಿಗೆ ಬಿಡುಗಡೆ. ಬಸವ ಕಲ್ಯಾಣದ ಗತ ವೈಭವ ಪ್ರತಿಬಿಂಬಿಸುವ ಬಸವಪ್ರಭ ಪುಸ್ತಕ. ಎಲ್ಲರಿಗೂ ಕನ್ನಡ ಕಲಿಸಿದವರು ಬಸವಣ್ಣನವರು. ಬಸವಪ್ರಭ ಪುಸ್ತಕ ಪ್ರತಿಯೊಬ್ಬ ನಾಗರಿಕನಿಗೆ ಉಪಯುಕ್ತವಾಗಿದೆ. ಡಿಸಿ ಗೋವಿಂದ ರೆಡ್ಡಿ. ಆಯುರ್ವೇದ ಕೇವಲ ಚಿಕಿತ್ಸಾ ಪದ್ಧತಿಯಾಗಿರದೆ ಅದೊಂದು ಜೀವನ ವಿಧಾನವಾಗಿದೆ. ಪಂಚಕರ್ಮ ಚಿಕಿತ್ಸೆಯಿಂದ ಸರ್ವ ರೋಗಗಳ ನಿಯಂತ್ರಣ. ಡಾಕ್ಟರ್ ಸಂತೋಷ್ ಕುಮಾರ್. ಆಯುರ್ವೇದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಿಯಂತ್ರಿಸುತ್ತದೆ. ಡಾಕ್ಟರ್ ಶಿವಶರಣಯ್ಯ ಸ್ವಾಮಿ. ವಾರ್ತೆಗಳ ವಿವರ. ರಾಜ್ಯದ ಇತಿಹಾಸದಲ್ಲೇ ಎರಡನೇ ಬಾರಿಗೆ ಭಾರೀ ಪ್ರಮಾಣದ ಗಾಂಜಾವನ್ನು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಪೊಲೀಸ್ ಅಂದರೆ ಎನ್ಸಿಬಿ ಪೊಲೀಸ್ ಬೆಂಗಳೂರು ಹಾಗೂ ಬೀದರ್ ಜಿಲ್ಲಾ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಬೃಹತ್ ಪ್ರಮಾಣದ ಗಾಂಜಾವನ್ನು ಜಪ್ತಿ ಮಾಡಿದ್ದಾರೆ. ಒರಿಸ್ಸಾದಿಂದ ಬೀದರ್ ಮೂಲಕವಾಗಿ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದ ಸುಮಾರು 1500 ಕೆಜಿಯಷ್ಟು ಗಾಂಜಾ ಅಂದರೆ ಸುಮಾರು 15 ಕೋಟಿ ಮೌಲ್ಯದ ಗಾಂಜಾವನ್ನು ಪೊಲೀಸರು ಜಪ್ತಿಯನ್ನು ಮಾಡಿಕೊಂಡಿದ್ದಾರೆ. ಆರೋಪಿಗಳು ಒಂದು ಲಾರಿಯ ಮೇಲ್ಭಾಗದಲ್ಲಿ ಸಿಮೆಂಟ್ ಬಾಕ್ಸ್ಗಳನ್ನು ತುಂಬಿ ಕೆಳಗೆ ಯಾರಿಗೂ ಕೂಡ ತಿಳಿಯದಂತೆ ಗಾಂಜಾವನ್ನು ಚೀಲಗಳಿಗೆ ತುಂಬಿ ಅಡಗಿಸಿ ಇಟ್ಟಿದ್ರು. ಖಚಿತ ಮಾಹಿತಿ ಮೇರೆಗೆ ಔರಾದ್ ಒಂದು ತಾಲೂಕಿನ ವನಮಾರ್ಪಳ್ಳಿ ಚೆಕ್ ಪೋಸ್ಟ್ ಬಳಿ ಎನ್ಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದು ತಪಾಸಣೆ ವೇಳೆ ಗಾಂಜಾ ಪತ್ತೆಯಾಗಿದೆ. ಗಾಂಜಾವನ್ನು ಜಪ್ತಿ ಮಾಡಿದ್ರು. ಆಮೇಲೆ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದು ತಿಳಿಸಿದರು. 1500 ಕೆಜಿ ಗಾಂಜಾ ಅಂದರೆ ಸುಮಾರು 15 ಕೋಟಿ ಮೌಲ್ಯದ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಸಂಬಂಧ ಔರಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾರ್ಚ್ 9ರಂದು ಸಹ ವನಮಾರ್ಪಳ್ಳಿ ಚೆಕ್ಪೋಸ್ಟ್ನಲ್ಲಿ 15 ಕೋಟಿ 50 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾವನ್ನು ಜಪ್ತಿ ಮಾಡಿದರು. ಇದು ಎರಡನೇ ಬಾರಿ. ಖಚಿತ ಮಾಹಿತಿ ಮೇರೆಗೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಪೊಲೀಸ್ ಅಂದರೆ ಎನ್ಸಿಬಿ ಪೊಲೀಸ್ ಅಧಿಕಾರಿಗಳು ಬೆಂಗಳೂರು ಹಾಗೂ ಬೀದರ್ ಜಿಲ್ಲಾ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಗಾಂಜಾವನ್ನು ಜಪ್ತಿ ಮಾಡಲಾಗಿದೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಚನ್ನಬಸವಣ್ಣ ಎಸ್ಎಲ್ ಅವರು ತಿಳಿಸಿದ್ದಾರೆ. अभी उनको टाइम नहीं मिला, फटाफट उठा करके डाल के थोड़ा भर दिया. ನೂತನ ನಗರ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಇ ಲಾಸ್ಟ್ ಮತ್ತು ಸಿಇಐಆರ್ ಪೋರ್ಟಲ್ನಲ್ಲಿ ಸಾರ್ವಜನಿಕರು ಮೊಬೈಲ್ ಕಳೆದು ಹೋದ ಬಗ್ಗೆ ದಾಖಲಾಗಿರುವಂತಹ ಪ್ರಕರಣವನ್ನು ಭೇದಿಸಿ 12 ಲಕ್ಷ ರೂಪಾಯಿ ಬೆಲೆ ಬಾಳುವ ಒಟ್ಟು 52 ಮೊಬೈಲ್ಗಳನ್ನು ಪತ್ತೆ ಮಾಡಿ ಸಾರ್ವಜನಿಕರಿಗೆ ಹಿಂದಿರುಗಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಚನ್ನಬಸವಣ್ಣ ಎಸ್ಎಲ್ ಹೇಳಿದರು. ಅವರು ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿ ಆವರಣದಲ್ಲಿ ಸಾರ್ವಜನಿಕರಿಗೆ ಮೊಬೈಲ್ ಅನ್ನು ಮರಳಿಸಿ ಮಾತನಾಡಿದರು. ಜಿಲ್ಲೆಯ ಸಾರ್ವಜನಿಕರು ತಮ್ಮ ಮೊಬೈಲ್ ಕಳೆದು ಹೋದರೆ, ಕಳುವು ಮಾಡಿಕೊಂಡು ಯಾರಾದರೂ ಕೂಡ ಹೋದರೆ ನೀವು ಇ ಲಾಸ್ಟ್ ಅಥವಾ ಸಿಇಐಆರ್ ಪೋರ್ಟಲ್ನಲ್ಲಿ ನಿಮ್ಮ ದೂರುಗಳನ್ನು ದಾಖಲೆ ಮಾಡಿದರೆ ತಮ್ಮ ಮೊಬೈಲ್ಗಳನ್ನು ಆದಷ್ಟು ಬೇಗ ಬೀದರ್ ಜಿಲ್ಲಾ ಪೊಲೀಸ್ ಪತ್ತೆ ಹಚ್ಚಿ ದೂರುದಾರರಿಗೆ ಮತ್ತೆ ಅಂದರೆ ಫಲಾನುಭವಿಗಳಿಗೆ ಹಿಂದಿರುಗಿಸಲಾಗುವುದು ಎಂದು ಎಸ್ಪಿ ಚನ್ನಬಸವಣ್ಣ ಹೇಳಿದರು. ಸುಮಾರು ದಿವಸಗಳಿಂದ ಕಳೆದು ಹೋದ ಮೊಬೈಲ್ ಹುಡುಕಲು ಬೀದರ್ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರು. ಕೊನೆಗೂ ಅವರ ಪ್ರಯತ್ನಕ್ಕೆ ಫಲ ಸಿಕ್ಕಿತು. ಈ ಪ್ರಕರಣವನ್ನು ಭೇದಿಸಿದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಕಾರ್ಯವೈಖರಿಯನ್ನು ಎಸ್ಪಿ ಚನ್ನಬಸವಣ್ಣ ಅವರು ಶ್ಲಾಘನೆ ಮಾಡಿದ್ದಾರೆ. ಬೀದರ್ ಜಿಲ್ಲೆಗೆ ಎಸ್ಪಿ ಚನ್ನಬಸವಣ್ಣ ಎಸ್ಎಲ್ ಅವರು ಬಂದ ಮೇಲೆ ಸಾಕಷ್ಟು ಅಪರಾಧಿಕ ಸಂದರ್ಭಗಳು ಕಡಿಮೆಯಾಗಿವೆ. ಟ್ರಾಫಿಕ್ ರೂಲ್ಸ್ಗಳಲ್ಲಿ ಖಡಕ್ ಆಗಿ ಬದಲಾವಣೆಯನ್ನು ಮಾಡಿದ್ದಾರೆ. ಹಲವು ಅನಧಿಕೃತ ಹಾಗೂ ಕಾನೂನು ಬಾಹಿರ ಮುದ್ದೆ ಮಾಲುಗಳನ್ನು ಜಪ್ತಿ ಮಾಡಿದ್ದಾರೆ. ಕಳೆದು ಹೋದ ಬಂಗಾರ, ಬೆಳ್ಳಿ, ಮೋಟಾರ್, ಮೊಬೈಲ್ಗಳು, ಪಂಪ್ಸೆಟ್ಗಳು, ವಿವಿಧ ರೀತಿಯ ವಸ್ತುಗಳನ್ನು ಪತ್ತೆ ಹಚ್ಚಿ ವಸ್ತುವಿನ ಮಾಲೀಕರಿಗೆ ಹಿಂತಿರುಗಿಸಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ ಎಂದು ಸಂಘಟನೆಯ ಪ್ರಮುಖರೊಬ್ಬರು ಎಸ್ಪಿ ಚನ್ನಬಸವಣ್ಣ ಅವರಿಗೆ ಶ್ಲಾಘನೆ ಮಾಡ್ತಾ ಇರುವಂತಹ ಸನ್ನಿವೇಶ ಕೂಡ ಆ ಸಂದರ್ಭದಲ್ಲಿ ಕಂಡುಬಂತು. ಇದೇ ಸಂದರ್ಭದಲ್ಲಿ ಬೀದರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಚಂದ್ರಕಾಂತ್ ಪೂಜಾರಿ, ಬೀದರ್ ಪೊಲೀಸ್ ಉಪಾಧೀಕ್ಷಕರಾಗಿರುವಂತಹ ಶಿವನಗೌಡ ಪಾಟೀಲ್, ನೂತನ ನಗರ ಠಾಣೆಯ ಪಿಎಸ್ಐ ಸಂತೋಷ್ ಎಲ್ಟಿ, ಸಿಬ್ಬಂದಿಯಾದ ರಾಹುಲ್, ಸಚಿನ್, ಸಂತೋಷ್, ರಾಮಣ್ಣ, ಧನರಾಜ್, ಮಲ್ಲಿಕಾರ್ಜುನ್, ಭರತ್, ನಿಂಗಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ಸರ್ ಫೈನಲ್ ಅಂತಂದ್ರೆ ಮತ್ತೆ ಹೌದು ಫುಡ್ ತೋರಿಸ್ಬಿಡ ಸರ್ ಕೆಳಗೆ ಹಲೋ ಪ್ರತಿ ವರ್ಷ ನಮ್ಮ ಬಳಗದಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದೆಡೆ ಸೇರಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಅಂದರೆ ಹಳೆಯ ವಿದ್ಯಾರ್ಥಿಗಳನ್ನು ಒಂದು ಕಡೆ ಕೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಕೈಲಾದಷ್ಟು ನಿಧಿ ಸಂಗ್ರಹಿಸಿ ತೊಂದರೆಯಲ್ಲಿರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳೇ ಇರಬಹುದು ಅಥವಾ ನಮ್ಮ ಹಳೆಯ ಶಿಕ್ಷಕರೇ ಇರಬಹುದು, ಸದ್ಯಕ್ಕೆ ಒಂದು ಪಾಠ ಮಾಡ್ತಾ ಇರುವಂಥ ಶಿಕ್ಷಕರೇ ಆಗಿರ್ಬೋದು, ಅವರಿಗೆ ಒಂದು ಸಹಾಯ ಹಸ್ತ ಚಾಚುವಂಥ ಒಂದು ಯೋಜನೆ ಹಾಕಿಕೊಳ್ಳಲಾಗಿದೆ ಎಂದು 1994-95ನೇ ಸಾಲಿನ ಸಾಯಿ ಆದರ್ಶ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಬಳಗದ ಅಧ್ಯಕ್ಷ ವಿರ್ಶೆಟ್ಟಿ ಪಟ್ನೆ ತಿಳಿಸಿದರು. 1994-95ನೇ ಸಾಲಿನ ಶ್ರೀ ಸಾಯಿ ಆದರ್ಶ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಬಳಗದ ವತಿಯಿಂದ ನಗರದ ಪಟ್ನೆ ಸಭಾಂಗಣದಲ್ಲಿ ಜರುಗಿದ ಗುರುವಂದನಾ ಕಾರ್ಯಕ್ರಮದಲ್ಲಿ ಒಂದು ಯಶಸ್ವಿಯಾಗಿ ಆಯೋಜನೆಯನ್ನು ಮಾಡಿ ಅವರು ಮಾತನಾಡಿದರು. ವಿದ್ಯಾರಣ್ಯ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರುವಂಥ ಪ್ರತಿಭಾ ಚಾಮ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ, ಗುರು ಶಿಷ್ಯರ ಸಂಬಂಧ ಹೂ ಬಳ್ಳಿ ಇದ್ದಂತೆ, ಹೂವು ಎಲ್ಲ ಕಡೆ ಅಂದರೆ ವಿದ್ಯಾರ್ಥಿ ಎನ್ನುವಂಥ ಹೂವು ಎಲ್ಲ ಕಡೆ ಓಡಾಡಿ ಸಾಧನೆಯನ್ನು ಮಾಡಿದರೆ, ಬಳ್ಳಿ ಎನ್ನುವಂಥ ಒಬ್ಬ ಶಿಕ್ಷಕ ಇದ್ದಲ್ಲಿಯೇ ಇದ್ದು ಮಕ್ಕಳ ಒಂದು ಹಿತವನ್ನು ಬಯಸ್ತಾನೆ, ಒಳ್ಳೆ ರೀತಿಯಿಂದ ಪಾಠವನ್ನು ಮಾಡ್ತಾನೆ, ವಿದ್ಯಾರ್ಥಿಗಳ ಒಂದು ಅಂತರಾಳಕ್ಕೆ ಇಳಿದು ಗುರು ಎನ್ನಿಸಿಕೊಳ್ಳುತ್ತಾನೆ ಎಂದು ಪ್ರತಿಭಾ ಚಾಮ ಹೇಳಿದರು. ಹಳೆಯ ವಿದ್ಯಾರ್ಥಿಗಳ ಬಳಗದ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರು ಮಾತನಾಡ್ತಾ, ಸುಮಾರು 1 ತಿಂಗಳಿನಿಂದ ಕಾರ್ಯಕ್ರಮ ಆಯೋಜನೆಗಾಗಿ ಸಹಕರಿಸಿದ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಮಿತ್ರರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಅಧ್ಯಕ್ಷೆ ವಿಮಲಾಬಾಯಿ ವಿ ಫುಲೇಕರ್ ಅವರು ಉದ್ಘಾಟನೆಯನ್ನು ಮಾಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಗೋರ್ಟಾ, ಪೂಜ್ಯ ಪ್ರಭುದೇವ ಸ್ವಾಮೀಜಿಯವರು ಲಿಂಗಾಯತ ಮಹಾಮಠ ಗೋರ್ಟಾ ವಹಿಸಿದರು. ವೇದಿಕೆ ಮೇಲೆ ಶಿಕ್ಷಣ ಚಿಂತಕ ಮಾರುತಿ ಪಂಚಭಾಯಿ, ಎಸ್.ಬಿ. ಕುಚ್ಬಾಳ್, ಶಿವಕುಮಾರ್ ಕಟ್ಟೆ, ತುಕಾರಾಮ್ ರೆಡ್ಡಿ, ಗುರುರಾಜ್ ಪಾಟೀಲ್, ಪ್ರಮುಖರಾದ ನಂದಿನಿ ಗಾಯಕ್ವಾಡ್, ಸಾವಿತ್ರಿಬಾಯಿ ಹೆಗ್ಗೆ, ಮೀನಾ ಕುಮಾರಿ ಚಂಡರ್ಕಿ, ಅರ್ಚನಾ ಕುಲಕರ್ಣಿ, ಜಗದೇವಿ ಉದಗಿರೆ, ಜ್ಯೋತಿ ಕುಲಕರ್ಣಿ, ಈಶ್ವರ ಮಲ್ಕಾಪುರ್, ಕಲ್ಯಾಣರಾವ್ ಚಳಕಾಪುರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗುರುವಂದನಾ ಆಯೋಜನಾ ಸಮಿತಿ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಸ್ವಾಗತವನ್ನು ಮಾಡಿದರು. ನಂದಿನಿ ಗಾಯಕ್ವಾಡ್ ನಿರೂಪಣೆಯನ್ನು ಮಾಡಿದರು. ಮೀನಾ ಕುಮಾರಿ ಚಂಡರ್ಕಿ ಅವರು ಕೊನೆಗೆ ಎಲ್ಲರಿಗೂ ಕೂಡ ವಂದನಾರ್ಪಣೆಯನ್ನು ಮಾಡಿದರು. ಇದೇ ವೇಳೆ ಮಹೇಶ್ ಕುಮಾರ್ ಕುಂಬಾರ್ ಅವರಿಂದ ಸಂಗೀತ ಸೇವೆ ಜರುಗಿತು. ಪ್ರಸ್ತುತ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು. ಸಾಯೀಶ್ವರಾಯ ವಿದ್ಮಹೇ ಸತ್ಯದೇವಾಯ ಧೀಮಹಿ ತನ್ನೋ ಸರ್ವ ಪ್ರಚೋದಯಾತ್. ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಸನ್ಮಾನ್ಯ ಚಂದ್ರಕಾಂತ್ ಪಾಟೀಲ್ ಅವರಿಗೆ ಪಟ್ನೆ ಡೆವಲಪರ್ಸ್ ಪಟ್ನೆ ಗ್ರೂಪ್ ದಯವಿಟ್ಟು ಪಟ್ನೆ ಅಕೌಂಟ್ ದಯವಿಟ್ಟು ನಾವೇನು ಮಾಡ್ತೀವಿ ಅಂದ್ರೆ, ಈಗ ನಾವೆಲ್ಲರೂ ಪ್ರತಿಯೊಬ್ಬರು ಒಂದು ದೊಡ್ಡ ಸ್ಟೇಜಲ್ಲಿ ಇದ್ದೀವಿ. ಅದರಲ್ಲಿ ಹಿಂಗಿದೆ, ನಮ್ಮ ಹತ್ರ ದೊಡ್ಡ ಸ್ಟೇಜು ಸಣ್ಣ ಸ್ಟೇಜು ಯಾವ ಮಾಡ್ಕೊಡಿಲ್ಲ ನಾವು. ಆಲ್ ಇನ್ ಈಕ್ವಲ್, ಯಾರು ಎಷ್ಟು ಕೊಟ್ಟರು ನಾವು ತೊಗೋತೀವಿ. ಯಾರು 5,000 ಕೊಡ್ಬೋದು, 20,000 ಕೊಡ್ತಾರೋ, ಯಾರು 1,000 ಕೊಟ್ಟರು ಅವರು ನಮ್ಮ ಈಕ್ವಲ್ ಗೆಳೆಯರು. ಆ ದುಡ್ಡು ಏನು ಮಾಡ್ತಾ ಇದ್ವಿ ಅಂದರೆ, ಈಗ ನಾವು 5% ನಮ್ಮ ಇನ್ಕಮಲ್ಲಿ ನಾವು ಇದು ಏನು ಕಮಿಟಿ ಇದೆ ನಮ್ಮದು ಸಾಯಿ ಸ್ಕೂಲ್ದು, ಆ ಕಮಿಟಿ ಕೊಡ್ಬೇಕಂತ ಡಿಸೈಡ್ ಮಾಡೀವಿ. 5% ನಮ್ಮದು ಏನು ನಾವು ದುಡಿಮೆ ಮಾಡಿ ಉಳಿತಾಯ ಮಾಡ್ತೀವಿ, ಅದರಲ್ಲಿ 5% ಕೊಟ್ಟು ಪ್ರತಿ 5 ವರ್ಷಕ್ಕೆ ಒಂದು ಸರಿ ಏನದ ಅಂದ್ರೆ ಆ ಸ್ಕೂಲ್ದು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡ್ಬೇಕಂತೇಳಿ ಹಮ್ಮಿಕೊಂಡಿದ್ದೆವು. ಸಾಯಿರಾಮ್ ಎಲ್ಲರಿಗೂ. ನಾನು ನಂದಿನಿ ಗಾಯಕ್ವಾಡ್, ಐ ಆಮ್ ದ ಪ್ರಿನ್ಸಿಪಲ್ ಆಫ್ ದ ಎಡಿಫೈ ಸ್ಕೂಲ್ ಕಲಬುರ್ಗಿ. ಇವತ್ತು ನಾವು ಎಲ್ಲರೂ ಸಾಯಿ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲರೂ ಇವತ್ತು ರಿಯೂನಿಯನ್ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿದ್ದೀವಿ. ಸೊ ನಮ್ಮ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದು ಇವತ್ತು ರಿಯೂನಿಯನ್ ಆಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಬಂಧುಗಳೇ. ಇಂದು ನಾವು ಬೀದರ್ ನಗರದ ಪ್ರತಿಷ್ಠಿತ ಕನ್ನಡ ಶಾಲೆಯಾಗಿರುವಂಥ ಶ್ರೀ ಸಾಯಿ ಆದರ್ಶ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ 1994-95ನೇ ಸಾಲಿನ ವಿದ್ಯಾರ್ಥಿ ಬಳಗದ ವತಿಯಿಂದ ಬೀದರ್ ನಗರದ ಪಟ್ನೆ ಫಂಕ್ಷನ್ ಹಾಲ್ನಲ್ಲಿ ಗುರುವಂದನಾ ಕಾರ್ಯಕ್ರಮ ಅತ್ಯಂತ ಸಡಗರ ಹಾಗೂ ಉತ್ಸವದಿಂದ
ಹಮ್ಮಿಕೊಂಡಿದ್ದೇವೆ. ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ನಮಗೆ ಪಾಠ ಮಾಡಿದ ಪ್ರಾಥಮಿಕ ಹಂತದಲ್ಲಿ ಹಾಗೂ ಪ್ರೌಢಶಾಲಾ ಹಂತದಲ್ಲಿ ನಮಗೆ ವಿದ್ಯೆಯನ್ನು ದಾನ ಮಾಡಿದಂಥ ಗುರುಗಳಿಗೆ ನಾವು ಗೌರವ ಸನ್ಮಾನ ಕಾರ್ಯಕ್ರಮ ಈಗ ತಾನೇ ಅದ್ದೂರಿಯಾಗಿ ಜರುಗಿತು. ಈ ಒಂದು ಕನ್ನಡಪ್ರಭ ದಿನಪತ್ರಿಕೆ ವತಿಯಿಂದ ಬಿಡುಗಡೆಗೊಂಡ ಬಸವಪ್ರಭ ಪುಸ್ತಕ ಎಲ್ಲ ನಾಗರಿಕರಿಗೂ ಕೂಡ ಅತಿ ಉಪಯುಕ್ತವಾಗಿದೆ. ಕಲ್ಯಾಣ ಕ್ರಾಂತಿ, ಬಸವ ಚಿಂತನೆ, ಶರಣರ ಕಾಯಕ ಮತ್ತು ದಾಸೋಹವನ್ನು ಈ ಕಿರುಹೊತ್ತಿಗೆ ಮೂಲಕ ತಿಳಿಸಿಕೊಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ತಿಳಿಸಿದರು. ನಗರದ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಬಿಡುಗಡೆಗೊಂಡ ಬಸವಪ್ರಭ ಪುಸ್ತಕದ ಕುರಿತು ಮಾತನಾಡಿರುವಂತಹ ಅವರು, ಫ್ರಾನ್ಸ್ ಕ್ರಾಂತಿ, ಇಟಲಿ ಕ್ರಾಂತಿ ಮತ್ತು ರಷ್ಯಾ ಕ್ರಾಂತಿ ಕೇವಲ ಒಂದೊಂದೇ ವಿಷಯಕ್ಕಾಗಿ ಆ ಕ್ರಾಂತಿಗಳು ನಡೆದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಆರ್ಥಿಕ ಕ್ರಾಂತಿ, ಸಾಮಾಜಿಕ ಕ್ರಾಂತಿ, ಸಮಾನತೆಗಾಗಿ ಕ್ರಾಂತಿ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ರಾಂತಿಯನ್ನು ಒಟ್ಟೊಟ್ಟಿಗೆ ಮಾಡಿ ಸಮಾಜದಲ್ಲಿ ಸಮಾನತೆಯನ್ನು ಮೂಡಿಸಲು ಪ್ರಯತ್ನ ಮಾಡಿದ್ದಾರೆ. ಈ ವಿಷಯಗಳನ್ನು ಪುಸ್ತಕದಲ್ಲಿ ಹಿಡಿದಿಡಲಾಗಿದೆ. ಪ್ರತಿಯೊಬ್ಬರು ಕೂಡ ಈ ಪುಸ್ತಕವನ್ನು ಓದಬೇಕು ಎಂದು ಡಿಸಿ ಅವರು ಹೇಳಿದರು. ಕನ್ನಡಪ್ರಭ ಪತ್ರಿಕೆಯ ವಿಶೇಷ ಯೋಜನಾ ಸಂಪಾದಕರಾದ BV ಮಲ್ಲಿಕಾರ್ಜುನಯ್ಯ ಅವರು ಮಾತನಾಡ್ತಾ, ಬಸವಣ್ಣನವರು ಸಮಾನತೆಯ ಹರಿಕಾರರು. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ವಚನಾಧಾರಿತ ಜೀವನವನ್ನು ನಡೆಸಬೇಕೆಂದು ಸಲಹೆ ನೀಡಿದರು. ಬಸವಪ್ರಭ ಪುಸ್ತಕದ ಪರಿಚಯವನ್ನು ಮಾಡಿಕೊಟ್ಟ ಸಾಹಿತಿ ಶಿವಲಿಂಗ ಹೆಡೆಯವರು ಕೂಡ ಆ ಒಂದು ಪರಿಚಯದ ಒಂದು ಮಾತುಗಳಲ್ಲಿ ಅವರು ಹೇಳ್ತಾ, ಎಲ್ಲರಿಗೂ ಕನ್ನಡ ಕಲಿಸಿದವರು ಬಸವಣ್ಣನವರು. ಒಂದು ಕಾಲದಲ್ಲಿ ಸಂಸ್ಕೃತವೇ ದೇವ ಭಾಷೆಯಾಗಿತ್ತು, ಆದರೆ ಸರಳವಾಗಿ ಕನ್ನಡದಲ್ಲಿ ವಚನ ಬರೆಯಲು ತಿಳಿಸಿದವರು ಬಸವೇಶ್ವರರು. ವಿಶ್ವದ ದೊಡ್ಡ ಅಯಸ್ಕಾಂತವೇ ಬಸವಣ್ಣನವರಾಗಿದ್ದರು. ಆದ್ದರಿಂದಲೇ ಅಫ್ಘಾನಿಸ್ತಾನ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಭೂಭಾಗದ ಲಕ್ಷಾಂತರ ಶರಣರು ಕಲ್ಯಾಣಕ್ಕೆ ಬಂದು ಸಮಾವೇಶವನ್ನುಗೊಂಡಿದ್ದರು, ವಚನಗಳನ್ನು ರಚಿಸಿದ್ರು, ಕಲ್ಯಾಣ ಕ್ರಾಂತಿಯನ್ನು ಸಮಾನತೆಗಾಗಿ ಮಾಡಿದ್ರು ಎಂದು ತಿಳಿಸಿದರು. ಬಸವಪ್ರಭ ಪುಸ್ತಕ ರಚನೆಗೆ ಕಾರಣೀಭೂತರಾದ ಕನ್ನಡಪ್ರಭ ದಿನಪತ್ರಿಕೆಯ ಜಿಲ್ಲಾ ವರದಿಗಾರ ಅಪ್ಪರಾವ್ ಸೌದಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ, ಬಸವ ಕಲ್ಯಾಣದ ಸ್ಮಾರಕಗಳು ಹಾಗೂ ಬಸವಾದಿ ಶರಣರ ತತ್ವಗಳನ್ನು ಜನಮನಕ್ಕೆ ತಿಳಿಸಲು ಬಸವ ಜಯಂತಿ ಪ್ರಯುಕ್ತ ಬಸವಪ್ರಭ ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಈ ಹೊತ್ತಿಗೆಗೆ ಹೊರಬರಲು BKDB ಹಾಗೂ ಅನೇಕ ಸಾಹಿತಿಗಳು ಕೂಡ ಕಾರಣರಾಗಿದ್ದಾರೆ. ರೇಖಾಚಿತ್ರ ನೀಡಿದ ಅಶೋಕ್ ದೊಮ್ಮಲೂರು ಹಾಗೂ ಇನ್ನೂ ಅನೇಕ ಜನ, ಗುರುನಾಥ್ ಗಡ್ಡೆಯವರಾಗಿರಬಹುದು, ಇನ್ನೂ ಅನೇಕ ಜನ ಸಾಹಿತಿಗಳು ಕೂಡ ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಎಂದು ಹೇಳಿದರು. ಇದೇ ವೇಳೆ ವೇದಿಕೆ ಮೇಲೆ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಸ್ವಾಮಿಗಳು, ಗುರುಬಸವ ಪಟ್ಟದೇವರು, ಗಂಗಾಂಬಿಕಾ ಅಕ್ಕನವರು, ಗುರುನಾಥ್ ಕೊಳ್ಳೂರ್, ಲಿಂಗೇಶ್ ಮರ್ಕಲೆ, ಅಬ್ದುಲ್ ಖದೀರ್, ಶಿವಶಂಕರ್ ಟೋಕ್ರೆ ಸೇರಿದಂತೆ ಅನೇಕರು ಹಾಜರಿದ್ದರು. ಲೇಖಕ ಬಳಗ ದಯವಿಟ್ಟು ವೇದಿಕೆ ಮೇಲೆ ಬಂದು ಇದಕ್ಕೆ ಸಾಕ್ಷಿಯಾಗಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಡಾಕ್ಟರ್ ರವಿಶಂಕರ್ ಅವರು ನಡು ತಿರುಗ್ಬೇಡ್ರಿ ಸರ್. ನಡೆಯುವಂಥ ಈ ಕಟ್ಟಡಗಳು ಬರಬೇಕಾಗಿರುವಂಥ ಒಂದು ಬೌದ್ಧಿಕತೆಯನ್ನು, ಅಂದರೆ ಚಿಂತನ ಮಂಥನವನ್ನು ಜನರಲ್ಲಿ ಮಾಡುವಂಥ ಮತ್ತು ಚಿಂತನ ಮಂಥನಕ್ಕೆ ಜನರನ್ನು ಪ್ರೇರೇಪಿಸುವಂಥ ಒಂದು ಕಾರ್ಯವನ್ನು ಇಂದು ಕನ್ನಡಪ್ರಭ ಮತ್ತು ಅಪ್ಪರವರು ತುಂಬ ಕಷ್ಟಪಟ್ಟು ಈ ಪುಸ್ತಕವನ್ನು ಹೊರತಂದಿದ್ದಕ್ಕೆ ನಾನು ಅವರ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳಿಕೊಡ್ತಾರೆ. ಇಂದಿನ ಆಧುನಿಕ ಯುಗದಲ್ಲಿ ನಮ್ಮದು ಸುಧಾರಣಾ ಪಾರ್ಟಿಷನ್ ತುಂಬ ಕಡಿಮೆ ಆಗಿದೆ. ಭಾಳ ದತ್ತಪ್ಪ ಸುತ್ತಿದ್ರೆ ಮಂದಿ ಓದೋದು ಕಡಿಮೆ ಮಾಡೋದು. ಒಂದು ವಾಟ್ಸಪ್ ಬಂದ ಮೇಲೆ ಸಣ್ಣ ಸಣ್ಣ ರೀಲ್ಸ್ ಭಾಳ ಒಂದು ಅಟೆನ್ಷನ್. ಹೀಗಾಗಿ ನಮ್ಮದು ಭಾಳ ನೆಮ್ಮದಿ ಆಗಲಿಕ್ಕೆ ಅನಿಸಿದ್ರೆ ಜನ ಈ ಸೂತ್ರ ಬರೋದಪ್ಪ ಏನಂತೇಳಿ ಓದೋದು ಕಡಿಮೆ ಆಗಿದೆ. ಹೀಗಾಗಿ ಸಣ್ಣ ಪುಸ್ತಕಗಳಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ದಿನಗಳಲ್ಲಿ ಬಂದಿರೋದ್ರಿಂದ ಜನರು ಸುಧಾರಣಾ ಪಾರ್ಟಿಷನನ್ನು ಇಟ್ಟುಕೊಳ್ಳೋದ್ರಲ್ಲಿ ಈ ಪುಸ್ತಕ ತುಂಬ ಯಶಸ್ವಿಯಾಗಿದೆ. ಇನ್ನು ಎರಡನೇದಾಗಿ ನಮ್ಮ ಕರ್ನಾಟಕದ ಅತ್ಯುತ್ತಮ ಲೇಖಕರು ಯಾರಾದರೂ ಬಸವಣ್ಣವರು ಭಾಳಷ್ಟು ಶ್ರಮ ವಹಿಸಿ, ಭಾಳಷ್ಟು ರಿಸರ್ಚ್ ಮಾಡಿ, ಭಾಳಷ್ಟು ಆ ಕಾರ್ಯದಲ್ಲಿ ತೊಡಗಿಸ್ಕೊಂಡವರ ಅತ್ಯುತ್ತಮ ಸಾಹಿತ್ಯಗಳಲ್ಲಿ ಲೇಖನಗಳು ಮೂಡಿ ಬಂದವರು. ಬಸವಣ್ಣವ್ರ ಬಗ್ಗೆ ಹೇಳ್ಬೇಕಾದ್ರೆ ಏನು ಹುಡ್ಕೊಂಡೇ ಇಲ್ಲ ಮಾತ್ರ ಆಗಿ. ಆದರೆ ಎರಡು ಮಾತುಗಳನ್ನ ನಾನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಬಸವಣ್ಣನವರನ್ನ ಯಾರಿಗೂ ಹೋಲಿಸ್ತಕ್ಕಂಥ ವ್ಯಕ್ತಿ ಅಲ್ಲ. ಅವರು ಯಾರಿಗೂ ಇಂಥವರು ಈಗಿದ್ರು ಅಂತ ಹೇಳಕ್ಕಾಗಲಿಲ್ಲ. ಬಸವಣ್ಣವರು ಬಸವಣ್ಣನವರೇ. ಅವರನ್ನ ಬೇರೆ ವ್ಯಕ್ತಿಗಳಿಗೆ ಹೋಲಿಸ್ತಕ್ಕಂಥ ಚಿಂತನೆ ಯಾರಿಂದಲೂ ಸಾಧ್ಯವಾಗಲ್ಲ. ಹಾಗಾಗಿ ಅವರು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಹಾಗೂ ಜನಾಂಗಾತೀತವಾಗಿ ಬೆಳೆದಂಥ ವ್ಯಕ್ತಿಯವರು.
ವಿಶ್ವ ಮಾನವ, ವಿಶ್ವದಲ್ಲಿ ಎಲ್ಲಿಯೂ ಇವತ್ತು ಅನೇಕ ಪುಸ್ತಕಗಳು ಬಂದಿದ್ದಾವೆ, ಲಕ್ಷಾಂತರ ಪುಸ್ತಕಗಳು ಬಂದಿದ್ದಾವೆ. ಅವರ ಸಿದ್ಧಾಂತಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಅನಾಲಿಸಿಸ್ ಮಾಡ್ತಾ ಬಂದಿದ್ದೀವಿ. ಆದರೂ ಕೂಡ ಇವತ್ತು ಅವರ ಪರಿಪೂರ್ಣ ಸಾಧ್ಯನೇ ಆಗಿಲ್ಲ. ಇನ್ನು ಲಕ್ಷಾಂತರ ಪುಸ್ತಕಗಳು ಬಂದಿದ್ದಾವೆ, ಎಲ್ಲ ಭಾಷೆಗಳಲ್ಲೂ ಬಂದಿದ್ದಾವೆ. ಆದರೂ ಕೂಡ ಇದು ಹೀಗೆ ಇತ್ತು ಅಂತ ತಮ್ಮ ಅನುಭವಕ್ಕೆ ಬಂದಂತ ಮಾತುಗಳನ್ನ ಪರಿಪೂರ್ಣತೆಯಿಂದ ತಮಗೆ ಬೇಕಾದ ರೀತಿಯಲ್ಲಿ ಸಮಾಜಕ್ಕೆ ಒಳಿತಿಗಾಗಿ ಬರಿತಾ ಬಂದಿದ್ದಾರೆ. ಕನ್ನಡವೇ ಬಸವ. ಬಸವಣ್ಣನನ್ನ ಹೊರತುಪಡಿಸಿ ನಾವು ಕನ್ನಡವನ್ನು ಊಹೆ ಮಾಡಲು ಸಾಧ್ಯ ಇಲ್ಲ. ಬಸವಣ್ಣನಿಗಿಂತ ಮುಂಚೆ ಕನ್ನಡದ ಸ್ಥಿತಿ ಏನಿತ್ತು? ಸಂಸ್ಕೃತನೇ ರಾಜಭಾಷೆ, ದೇವಭಾಷೆ ಆಗಿದ್ದ ಕಾಲದೊಳಗ ಕನ್ನಡವನ್ನು ಉಳಿಸಿರ್ತಕ್ಕಂಥ ಶ್ರೇಯ ಬಸವಣ್ಣನವರು. ಹೀಗಾಗಿ ಕನ್ನಡ ಬೇರೆಯಲ್ಲ, ಬಸವ ಬೇರೆಯಲ್ಲ. ಮುಂದುವರೆದು ಬಸವ ಬೇರೆಯಲ್ಲ, ಭಾರತ ಬೇರೆಯಲ್ಲ. ಮುಂದುವರೆದು ಬಸವ ಬೇರೆಯಲ್ಲ, ವಿಶ್ವ ಬೇರೆಯಲ್ಲ. ಅದಕ್ಕ ಸಂಪಾದಕರೇ ಹೇಳ್ತಾರ, ಕನ್ನಡದ ಸಾಂಸ್ಕೃತಿಕ ನಾಯಕ ಅಲ್ಲ, ವಿಶ್ವ ಸಾಂಸ್ಕೃತಿಕ ನಾಯಕ ಅಂತ ಮೊದಲನೇ ಪುಟದೊಳಗೆ ಅದನ್ನು ಉಲ್ಲೇಖ ಮಾಡಿದ್ದಾರೆ. ರವಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕೃತಿ. ಹೀಗಾಗಿ ಅಣ್ಣ ಹೇಳಿದ್ರು, ನನ್ಗೆ ಈ ಕೃತಿ ರಾತ್ರಿ 1 ಗಂಟೆಗೆ ಅಪ್ಪಾರಾವ್ ಸೋದಿಯವರು ತುಂಬಾ ಪ್ರೀತಿಯಿಂದ ಕಟ್ಟಿದ್ರು. ಬಹಳ ಅದ್ಭುತ, ತಗೊಂಡಾಗ ಓದ್ಲಾರ್ದೆ ಮಲ್ಕೊಳಕ್ಕಾಗಲಿಲ್ಲ. ಕನ್ನಡಪ್ರಭ ಪತ್ರಿಕೆಯ ಪ್ರಧಾನ ಸಂಪಾದಕರಂತ ನಮ್ಮ ರವಿ ಹೆಗಡೆ ಸರ್ ಅವರ ನೇತೃತ್ವದಲ್ಲಿ, ನಮ್ಮ ಸಂಪಾದಕ ಸಮನ್ವಯ ಆದಂಥ BV ಮಲ್ಲಿಕಾರ್ಜುನ್ ಸರ್ ಅವರ ಮಾರ್ಗದರ್ಶನದಲ್ಲಿ ನಾವು ಬಸವಪ್ರಭ, ಕನ್ನಡಪ್ರಭದ ಒಂದು ಬಸವಪ್ರಭ ಸಂಚಿಕೆಯನ್ನು ಹೊರತರಲಿಕ್ಕೆ ಯಶಸ್ವಿಯಾಗಿದ್ದೇವೆ. ಬಸವ ಕಲ್ಯಾಣ ಮತ್ತು ಬಸವಾದಿ ಶರಣರ ಕುರಿತಂತೆ ನಮ್ಮ ರಾಜ್ಯದ ಪ್ರತಿ ಮೂಲೆ ಮೂಲೆಗೆ ಈ ಮಾಹಿತಿ ಸಿಗಲಿ ಮತ್ತು ವಿಶ್ವದ ಎಲ್ಲೆಡೆ ಬಸವ ಕಲ್ಯಾಣ ಮತ್ತು ಬಸವಾದಿ ಶರಣರ ತತ್ವ ಆದರ್ಶಗಳು ಮುಟ್ಲಿ ಎಂಬ ಕಾರಣದಿಂದ ನಮ್ಮ ಕನ್ನಡಪ್ರಭ ಒಂದು ಚಿಂತನೆಯನ್ನು ಹಾಕ್ಕೊಂಡಿತ್ತು. ಆ ಚಿಂತನೆಯಂತಲೇ ನಾವು ಬಸವಾದಿ ಶರಣರ ಕುರಿತಂತೆ, ಅವರ ತತ್ವಗಳ ಕುರಿತಂತೆ ನಾಡಿನ ಖ್ಯಾತ ಲೇಖಕರಿಂದ ಅವರ ಲೇಖನಗಳನ್ನು ತರಿಸ್ಕೊಂಡು ಲೇಖನಗಳನ್ನು ಒಟ್ಟುಗೂಡಿಸಿ ಸಂಪಾದಿಸಿ ಈ ಬಸವ ಪ್ರಭದಲ್ಲಿ ಕೊಟ್ಟಿದ್ದೇವೆ. ಅದರ ಜೊತೆಗೆ ಬಸವ ಕಲ್ಯಾಣ, ನಮ್ಮ ಬಸವ ಕಲ್ಯಾಣ ಇಡೀ ಜಗತ್ತಿಗೆ ಗೊತ್ತಾಗಬೇಕು, ಪ್ರತಿಯೊಬ್ಬರಿಗೂ ಮಾಹಿತಿ ಸಿಗಬೇಕು ಮತ್ತು ಬಸವ ಕಲ್ಯಾಣದಲ್ಲಿ ಏನೆಲ್ಲ ಅಡಗಿದೆ, ಏನೆಲ್ಲ ತತ್ವಗಳು ಸಿಗ್ತಾವೆ, ಅಲ್ಲಿ ಯಾರೆಲ್ಲ ಗವಿಗಳಿವೆ, ಈ ಕುರಿತಂತೆ ಈ ಬಸವಪ್ರಭ ಬೆಳಕು ಚೆಲ್ಲಿದೆ. ಇದರೊಟ್ಟಿಗೆ ಮತ್ತು ನಮ್ಮ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಕೂಡ ನಮಗೆ ಸಹಕರಿಸಿದೆ. ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಬಸವಣ್ಣ ಆದಿಯಾಗಿ ಪ್ರತಿಯೊಬ್ಬರ ಶರಣರ ರೇಖಾಚಿತ್ರಗಳನ್ನು ನಮಗೆ ಅಧಿಕೃತವಾಗಿ ಕೊಟ್ಟಿದೆ. ಅದರ ಜೊತೆಗೆ 770 ಅಮರ ಗಳಂಗಳ ಹೆಸರುಗಳನ್ನು ಕೂಡ ಅಧಿಕೃತವಾಗಿ ಈ ಪುಸ್ತಕದಲ್ಲಿ ಮುದ್ರಣ ಮಾಡಲಿಕ್ಕೆ BKDB ಸಹಕಾರ ಪಡಿದೆ. ಇದರೊಟ್ಟಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಮತ್ತು ನಮ್ಮ ಗುರುನಾಥ ಗಡ್ಡೆಯವರ ಸಹಕಾರ ಬಹಳಷ್ಟಿದೆ. ಆಯುರ್ವೇದ ಪದ್ಧತಿಯ ಪ್ರಮುಖ ಚಿಕಿತ್ಸಾ ವಿಧಾನವಾಗಿರುವಂತಹ ಪಂಚಕರ್ಮ ಚಿಕಿತ್ಸೆಯಿಂದ ಎಲ್ಲ ರೋಗಗಳ ನಿಯಂತ್ರಣ ಸಾಧ್ಯವಿದೆ ಎಂದು ಬೀದರ್ ಆಯುರ್ವೇದ ವೈದ್ಯರ ಸಂಘದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಕುಮಾರ್ ಅಣ್ಣಪ್ಪನವರು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಆಯುರ್ವೇದ ಕೇವಲ ಚಿಕಿತ್ಸಾ ಪದ್ಧತಿಯಾಗಿರದೆ ಅದೊಂದು ಜೀವನ ವಿಧಾನವಾಗಿದೆ ಎಂದು ಹೇಳಿದರು. ಆಯುರ್ವೇದ ಇದು 5.5 ವರ್ಷಗಳನ್ನು ಒಳಗೊಂಡ ಶೈಕ್ಷಣಿಕ ಕ್ರಮವಾಗಿದೆ. ಇದು NCISM ಮತ್ತು ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ಕೋರ್ಸ್ ಇದಾಗಿದೆ. ಇದರಲ್ಲಿ ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ ಒಳಗೊಂಡಿದೆ. ಇದಕ್ಕೆ BAMS, BHMS ಹಾಗೂ BUMS ಎಂದು ಕರೆಯಲಾಗುತ್ತದೆ. 2023ರಲ್ಲಿ ಬೀದರ್ನಲ್ಲಿ ಆಯುರ್ವೇದ ವೈದ್ಯಕೀಯ ಒಂದು ಸಂಘವನ್ನು ಹುಟ್ಟು ಹಾಕಲಾಗಿದೆ ಎಂದು ಹೇಳಿದರು. ಮಾನಸಿಕ ಖಿನ್ನತೆ, ಬಂಜೆತನ, ನಿದ್ರಾಹೀನತೆ, ಮಧುಮೇಹ, ರಕ್ತದೊತ್ತಡ ಇತ್ಯಾದಿ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಮಾತ್ರ ಪರಿಹಾರವಿದೆ. ಪಿಸ್ತುಲ, ಮೂಲವ್ಯಾಧಿ ರೋಗಗಳಿಗೆ ಕ್ಷಾರಸೂತ್ರದಿಂದ ಸಂಪೂರ್ಣವಾಗಿ ಬಗೆಹರಿಸಬಹುದಾಗಿದೆ ಎಂದು ವಿವರಣೆ ನೀಡಿದರು. ಸಂಘದ ಖಜಾಂಚಿ ಡಾಕ್ಟರ್ ಶಿವಶರಣಯ್ಯ ಮಠಪತಿ ಮಾತನಾಡಿ, ಆಯುರ್ವೇದದಲ್ಲಿ ಧ್ಯಾನ, ಯೋಗಾಸನ, ಪ್ರಾಣಾಯಾಮ ಹಾಗೂ ವಾಯುವಿಹಾರಕ್ಕೆ ಮಹತ್ವವನ್ನು ನೀಡಲಾಗುತ್ತದೆ. ಇದು ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಿಯಂತ್ರಿಸುವ ಒಂದು ಪದ್ಧತಿಯಾಗಿದೆ. ಧನುರ್ವಾಯು, ಪಾರ್ಶ್ವವಾಯುಗಳು ಸಂಪೂರ್ಣ ಗುಣಮುಖವಾಗಬೇಕಾದರೆ ಅದಕ್ಕೆ ಆಯುರ್ವೇದದಲ್ಲಿ ಮಾತ್ರ ಚಿಕಿತ್ಸೆ ಲಭ್ಯವಿದೆ ಎಂದು ಹೇಳಿದರು. ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಡಾಕ್ಟರ್ ಮಂಜುಳಾ ಮಾತನಾಡ್ತಾ, ಆಯುರ್ವೇದ ಇಂದು ಯಾವುದರಲ್ಲಿಯೂ ಕೂಡ ಕಡಿಮೆ ಇಲ್ಲ, ಆದರೂ ನಮ್ಮನ್ನು ಕನಿಷ್ಠವಾಗಿ ಕಾಣಲಾಗುತ್ತಿದೆ. ಆಯುರ್ವೇದ ಪದ್ಧತಿಯಿಂದ ನಮ್ಮ ದೀರ್ಘಕಾಲದ ಕಾಯಿಲೆಗಳನ್ನು ಸಹ ವಾಸಿ ಮಾಡಬಹುದಾಗಿದೆ. ಬಂಜೆತನ, PCOD ಮತ್ತು ಋತುಚಕ್ರ ಸಮಸ್ಯೆಗಳಿಗೆ ಆಯುರ್ವೇದದಿಂದ ಮಾತ್ರ ಪರಿಹಾರ ಸಾಧ್ಯವೆಂದು ಪ್ರತಿಪಾದಿಸಿದರು. ಸಂಘದ ಸದಸ್ಯರಾದ ಡಾಕ್ಟರ್ ಶ್ರೀಕಾಂತ್ ಪಾಂಡರಿ, ಡಾಕ್ಟರ್ ಲೋಕೇಶ್ ಹಿರೇಮೆಟ್ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. Simple system, it is a full matured and full highly standard system.
ಸೊ ಆಯುರ್ವೇದ ಮೀನ್ಸ್ ಆಯು, ಇಟ್ ಮೀನ್ಸ್ ಲೈಫ್, ವೇದ ಇಟ್ ಮೀನ್ಸ್ ಸ್ಟಡಿ. ನಮ್ಮ ಜೀವನದ ಪದ್ಧತಿ, ಜೀವನದ ಒಂದು ಶೈಲಿ ಹೇಳ್ಕೊಡೋದೇ ನಮ್ಮ ಆಯುರ್ವೇದ ಪದ್ಧತಿ. ಸೊ ನಮ್ಮ ಆಯುರ್ವೇದನಲ್ಲಿ ರೋಗಕ್ಕೆ ಪರಿಹಾರ ಮತ್ತು ಆ ರೋಗ ಪುನಃ ಬಲಗತ್ತೆ ಯಾವ ರೀತಿ ನಡ್ಕೋಬೇಕು ಅಂತ ಹೇಳ್ಕೊಡೋದೇ ನಮ್ಮ ಆಯುರ್ವೇದ ಸಿಸ್ಟಮ್. ಈಗ ನಾವು ನೋಡ್ಬೋದು ಲಾಸ್ಟ್ ಏನದಂದ್ರೆ ಸಾಕಷ್ಟು ಲೈಫ್ ಸ್ಟೈಲ್ ಡಿಸೀಸಸ್ ನಾವು ಕಾಣಿಸ್ಕೊಳ್ತಿದ್ದೆವು. ಅದರಲ್ಲೂ ಕೂಡ ಒಬೆಸಿಟಿ, ಬೊಜ್ಜು, ಮತ್ತು ಡಯಾಬಿಟಿಕ್ಸ್, ಹೈಪರ್ ಟೆನ್ಷನ್ಸ್, ಎಂಜೈಟಿ, ಡಿಪ್ರೆಷನ್ಸ್, ಮತ್ತು ಲಾಸ್ ಆಫ್ ಸ್ಲೀಪ್, ನಿದ್ದೆ ಬರ್ತಾ ಇಲ್ಲ, ಮತ್ತು ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್, ಇನ್ಫರ್ಟಿಲಿಟಿ, ಆಗಲ್ ಕಾರಣಗಳು, ಇಂಥವು ಸಾಕಷ್ಟು ನಾವು ದಿನ ನೋಡ್ತಿದ್ದೆವು. ಇದು ಯಾಕೆ ಬರ್ಲಿಕ್ಕೆ ಸಾಧ್ಯದ ಅಂದ್ರೆ ನಾವೇನು ಊಟ ಮಾಡ್ತಿದ್ದೆವು, ನಾವು ಇರತ್ತಿದ್ದೆವು, ಯಾವ ರೀತಿ ಇರತ್ತಿದ್ದೆವು, ಇವೆಲ್ಲವೂ ಕೂಡ ಅದಕ್ಕೆ ಎಫೆಕ್ಟ್ ಆಗ್ಲತ್ತದ. ಸೊ ಅದ ಕಡೆಯಿಂದ ನಾವು ಏನು ಚೇಂಜ್ ಮಾಡ್ಬೇಕಂದ್ರೆ ಊಟದಲ್ಲಿ ಯಾವ ರೀತಿ ಊಟ ಮಾಡಬೇಕು, ಯಾವ ಪೌಷ್ಟಿಕಾಂಶ ಇರಬೇಕು ಊಟದಲ್ಲಿ, ಮತ್ತು ನಾವು ಏನು ಊಟ ಮಾಡ್ರೆ ಏನು ಸಾಧ್ಯ ಅದ. ಸೊ ಅದ ಕಡೆಯಿಂದ ಆಯುರ್ವೇದನಲ್ಲಿ ಏನು ಹೇಳ್ತದೆ ಅಂದ್ರೆ ಬಾಡಿ ಈಸ್ ಮೇಡ್ ಅಪ್ ಆಫ್ 3 ದೋಷಾಸ್, ಸಪ್ತಧಾತು ಆ್ಯಂಡ್ 3 ಮಲ ಆ್ಯಂಡ್ ಪಂಚಮಹಾಭೂತ. ಸೊ ಯಾವಾಗ ಇವೆಲ್ಲವೂ ಇರ್ತಾವ, ಸಮಯ ಇರ್ತಾವ, ಆವಾಗ ಮಾತ್ರ ಹೆಲ್ತ್ ನಾವು ಕಾಪಾಡಕ್ಕೆ ಸಾಧ್ಯ ಅದ. ಸೊ ಅದ ಕಡೆಯಿಂದ ಆಯುರ್ವೇದನಲ್ಲಿ ಫಸ್ಟ್ ಪ್ರಾಮುಖ್ಯತೆ ಏನು ಹೇಳ್ತಾ ಅಂದ್ರೆ ಇಮ್ಯೂನ್ ಸಿಸ್ಟಮ್. ಬಾಡಿ ನಮ್ಮ ಇಮ್ಯೂನ್ ಸಿಸ್ಟಮ್ ಅಂದ್ರೆ ಏನದಂದ್ರೆ ನಾವು ರೋಗ ಬಂತು ಅಂದ್ರೆ ರೋಗ ಅದ್ರ ಜೊತೆ ಯಾವ ರೀತಿ ಫೈಟಿಂಗ್ ಮಾಡ್ತದ, ಅದ್ರ ಜೊತೆ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅಂದರೆ ಇಮ್ಯೂನ್ ಸಿಸ್ಟಮ್ ನಮ್ಮ ಬಾಡಿ ಡೆವಲಪ್ ಆಗಬೇಕು. ಇವೆಲ್ಲವೂ ಕೂಡ ಆಯುರ್ವೇದ ಹೇಳ್ತದೆ. ಈಗ ತಾವು ಕೂಡ ನೋಡ್ಬೋದು, ನಮ್ಮ ಡಯಾಬಿಟಿಕ್ಸ್ ಬಂದರೆ ನಮ್ಮ ಆಯುರ್ವೇದನಲ್ಲಿ ಭಾಳಷ್ಟು ಡ್ರಗ್ಸ್ ಇವೆ. ಅದರಲ್ಲೂ ಕೂಡ ಜಂಬು ಇದೆ, ಕರೆಲ ಇದೆ, ನೀಮ್ ಇದೆ, ಮೇಥಿ ಇದೆ, ಇಂಥವು ಸಾಕಷ್ಟು ಡ್ರಗ್ಸ್. ಸಿಂಗಲ್ ಡ್ರಗ್ 20 ಮೇಲ್ಗಡೆ ಸಿಂಗಲ್ ಡ್ರಗ್ಸ್ ನಾವು ಯೂಸ್ ಮಾಡ್ಬೋದು. ಅದರಲ್ಲೇ ಕಾಂಬಿನೇಷನ್ ಫರ್ಮೆಂಟೇಷನ್ಸ್ ಡ್ರಗ್ಸ್ ಕೂಡ 100 ಟುಗೆದರ್ ಕೂಡ ನಾವು ಡಯಾಬಿಟಿಕ್ಸ್ನಲ್ಲಿ ಯೂಸ್ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಎಂ ಮಠಪತಿ, ಟ್ರೆಜರರ್, ಬೀದರ್ ಡಿಸ್ಟ್ರಿಕ್ಟ್ ಆಯುಷ್ ಡಾಕ್ಟರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಬೀದರ್. ಆಯುರ್ವೇದ ಹೇಗಿದೆ ಅಂತಂದರೆ ಇದು ಒಂದು ಪ್ರಾಚೀನ ಪದ್ಧತಿ, ಚಿಕಿತ್ಸಾ ಪದ್ಧತಿ. ಈ ಆಯುರ್ವೇದದಲ್ಲಿ ನಾವು ಹೇಳ್ತಿರುವ ಹಾಗೆ ಬಹಳಷ್ಟು ಅಷ್ಟಾಂಗ ಆಯುರ್ವೇದ ಅಂತ ಬರುತ್ತೆ. ಅಷ್ಟಾಂಗ ಆಯುರ್ವೇದ ಅಂದರೆ ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ, ಶಲ್ಯ, ದಂಷ್ಟ್ರ, ಜರ, ವೃಷ ಅಂತಂದ್ರೆ 8 ಥರ ಬ್ರಾಂಚಸ್ ಬರ್ತವೆ ಆಯುರ್ವೇದದಲ್ಲಿ. ಕಾಯ ಅಂದರೆ ಜನರಲ್ ಮೆಡಿಸಿನ್, ಬಾಲ ಅಂದರೆ ಪೀಡಿಯಾಟ್ರಿಕ್ಸು, ದಂಷ್ಟ್ರ ಅಂತಂದರೆ ಟಾಕ್ಸಿಕಾಲಜಿ, ಮತ್ತು ENT, ವಾಜೀಕರಣ ಅಂತಂದರೆ ಅಫ್ರೋಡೈಸಿಕ್ ಅಂದರೆ ಸೆಕ್ಸುವಲ್ ಡಿಸಾರ್ಡರ್ಸು ಅಥವಾ ಇನ್ಫರ್ಟಿಲಿಟಿ ಕೇಸಸಲ್ಲೂ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ನಾವೆಲ್ಲ ಇದು ಯಾಕೆ ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ ಅಂತಂದ್ರೆ ಆಯುರ್ವೇದ ಅನ್ನೋದು ಇಟ್ ಇಸ್ ಸುಪೀರಿಯರ್ ಅಂತ ಹೇಳ್ತಾ ಇರೋದು. ನಾನು ಓಪನ್ ಆಗಿ ಹೇಳ್ತಾರೆ ಇದು ಈ ಟ್ರೀಟ್ಮೆಂಟ್ ಹೇಗಿದೆ ಅಂತಂದ್ರೆ ಸುಪೀರಿಯರ್ ಟ್ರೀಟ್ಮೆಂಟ್, ಸುಪ್ರೀಂ ಟ್ರೀಟ್ಮೆಂಟ್ ಆ್ಯಂಡ್ ಡಿವೈನ್ ಟ್ರೀಟ್ಮೆಂಟ್. ಇತ್ತೀಚೆಗೆ ಏನಾಗ್ತಿದೆಪ್ಪ ಅಂತಂದ್ರೆ ಸ್ವಲ್ಪ ಅಸಡ್ಡೆಗೆ ಒಳಗಾಗ್ತಾ ಇದ್ದೀವಿ ನಾವು ಆಯುರ್ವೇದ ಡಾಕ್ಟರ್ಸ್ ಇಲ್ಲ. ಸೊ ಆಯುರ್ವೇದದಲ್ಲಿ ಒಂದು ಶ್ಲೋಕ ಇದೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಆತುರಸ ವಿಕಾರ ಪ್ರಶಮನ. ಹಂಗಂದ್ರೆ ಏನು ಅಂದರೆ ಬರೀ ರೋಗಿಗಳನ್ನ ಚಿಕಿತ್ಸೆ ಕೊಡೋದಷ್ಟೇ ನಮ್ಮ ಉದ್ದೇಶ ಅಲ್ಲ. ಈಗ ನಾವು ಹೆಲ್ದಿ ಇದ್ದೀವಿ ಅಂತಂದರೆ ಹೆಲ್ದಿ ಇದೇ ಥರ ಇರಲ್ಲ. ನಾವು ಏನೋ ಅದು ಇದು ತಿನ್ನೋದು, ಇದೇ ಥರ ಇರೋದು, ವಾಕಿಂಗ್ ಮಾಡದೇ ಇರೋದು, ಈ ಥರ ಇದ್ರೆ ನಮ್ದು ಆರೋಗ್ಯ ಸರಿಯಾಗಿರಲ್ಲ. ಆ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಳಬೇಕು ಅದನ್ನು ಸಹಿತ ನಮ್ಮ ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಯಾವ ರೀತಿ ಆ ಊಟ ಸೇವಿಸಬೇಕು, ಯಾವ ರೀತಿ ನಾವು ದಿನ ಬೆಳಗಾದರೆ ಯಾವ ಥರ ಇರಬೇಕು, ಎಷ್ಟು ಗಂಟೆ ನಿದ್ರೆ ಮಾಡಬೇಕು, ಎಷ್ಟು ನೀರು ಕುಡಿಬೇಕು, ಯಾವ ಥರ ಆಹಾರ ತಿನ್ನಬೇಕು, ಇದೆಲ್ಲ ಎಕ್ಸ್ಪ್ಲನೇಷನ್ ಆಯುರ್ವೇದದಲ್ಲಿ ಸಿಗುತ್ತೆ. ಹಾಗಾಗಿ ಆಯುರ್ವೇದ ಅಂದರೆ ಇನ್ ಜನರಲ್ ಕಂಪ್ಲೀಟ್ ಸೈನ್ಸ್. ಕಂಪ್ಲೀಟ್ ಸೈನ್ಸ್ ಅಂದರೆ ಎಲ್ಲ ಇದೆ. ಯಾವ ಥರ ಊಟ, ನಿದ್ದೆ, ಫ್ರಮ್ ಬರ್ತ್ ಟು ಡೆತ್ ಏನೇನಿದೆ ಎಲ್ಲ ಥರ ಎಕ್ಸ್ಪ್ಲನೇಷನ್ ನಮ್ಗೆ ಸಿಗುತ್ತೆ ಆಯುರ್ವೇದದಲ್ಲಿ. ಆ ಥರ ಬೇರೆ ಸಿಸ್ಟಮಲ್ಲಿ ಸಿಗೋದು ನನಗಂತೂ ಡೌಟ್ ಇದೆ, ನಮ್ಮಲ್ಲಂತೂ 100% ಇದೆ. ಆಮೇಲೆ ಕೆಲವೊಂದು ಕಾಯಿಲೆಗಳಿಗಿದೆ, ಈ ಥರ ಹೇಳಲ್ಲ ಎಲ್ಲ ಕಾಯಿಲೆ ಇದೆ ಅಂತಿಲ್ಲ. ಕೆಲವೊಂದು ಕ್ರಾನಿಕ್ ಡಿಸೀಸ್ ಅಂತಂದರೆ ಭಾಳ ದಿನನಿರ್ತಾ ಇರ್ತಕ್ಕಂಥ ರೋಗಗಳು. ಈಗ ಎಕ್ಸಾಂಪಲ್ ಪಕ್ಷಾಘಾತ, ಪ್ಯಾರಲೈಸಿಸ್, ಲಕ್ವ ಅಂತ ಏನು ಹೇಳ್ತಾರೆ. ಸೊ ಅದಕ್ಕೆ ಬೆಸ್ಟ್ ರಿಸಲ್ಟ್ ಇದೆ ಆಯುರ್ವೇದದಲ್ಲಿ. ಅದು ಏನಂದರೆ ಪಂಚಕರ್ಮ, ಮಸಾಜ್ ಮಾಡೋದು, ಸ್ಟೀಮ್ ಕೊಡೋದು, ಆಮೇಲೆ ಕೆಲವೊಂದು ಯೋಗ ಇದೆ, ಎಕ್ಸಸೈಸ್ ಮಾಡೋದು, ಅದ್ರ ಜೊತೆ ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್.
ವಾತ ಕಮ್ಮಿ ಆಗೋದು, ಪೇನ್ ಕಮ್ಮಿ ಆಗೋದು. ಆಮೇಲೆ ಆ ಮೆಡಿಸಿನ್ನು ನಾವು ಬರೀ 8 ದಿವಸ, 1 ವಾರ, 1 ವರ್ಷ ಇಲ್ಲ, ನೀವು 10 ವರ್ಷನೂ ಆ ಮೆಡಿಸಿನ್ ತೊಗೊಂಡ್ರೆ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. 100% ಸೈಡ್ ಎಫೆಕ್ಟ್ಸ್ ಇಲ್ಲ. ಯಾವುದೇ ಕಿಡ್ನಿ ಆಗಲಿ, ಲಿವರ್ ಆಗಲಿ ಡ್ಯಾಮೇಜ್ ಏನೂ ಆಗೋದಿಲ್ಲ. ಯಾಕಂತಂದ್ರೆ ಅವೆಲ್ಲ ನಮ್ದು ಇವು ಜಡಿಬೂಟಿ, ಇವೆಲ್ಲ ಗಿಡಮೂಲಿಕೆಗಳಿಂದ ತೊಗೊಳೋದು. ಅದು ನಮ್ದು ಒಂಥರ ಊಟದ ಥರನೇ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.